ಅವ್ರಿಗೆ ಎರಡನೇ ಹೆಂಡತಿ ಆಗ್ತೀನಿ ಅಂತ ನೀವೆಲ್ಲ ಅನ್ಕೊಂಡ್ರಿ. ಸ್ನೇಹ, ಸಿರಿ ಏನಾರ ನಿಂತವ ತೆಪ್ಪಂಗ್ ನಡ್ಕಣ್ಣ. ಆ ಕೋಪಕ್ಕೇನಾರ ನೀನು ಹಿಂಗೆ ಮಾತಾಡ್ತಿದ್ಯಾ? ಹೆಂಗೆ? ಅವ್ರು ಮಾತ್ರ ಅಲ್ಲ, ನೀವೆಲ್ಲರೂ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀರಾ. ನಿಮ್ ಮನೇಲಿ ಕೆಲ್ಸಕ್ಕಿದೀನಿ ಅನ್ನೋ ಮಾತ್ರಕ್ಕೆ ನನ್ನ ಕಸಕ್ಕಿಂತ ಕೀಳಾಗಿ ನೋಡಿದ್ದೀರಾ. ಅಯ್ಯಯ್ಯೋ ಸ್ನೇಹ, ನೀನು ಕೋಪದಾಗೆ ಏನೋ ಮಾತಾಡ್ತಿದ್ಯಾ. ನಾನ್ ಸರಿಯಾಗಿ ಮಾತಾಡ್ತಿದ್ದೀನಿ. ಇಷ್ಟು ದಿನ ನೀವೆಲ್ಲ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಅದೇ ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನೋಡಿ ಪುಟ್ಟವ್ವ, ನಿಮಗ್ ನಿಜವಾಗ್ಲೂ ಹೆಣ್ಮಕ್ಳ ಮೇಲೆ ಗೌರವ ಇದ್ರೆ ನಿಮ್ಮ ಅಳಿಯಂದ್ರಿಗೆ ಹೆಂಡತಿ ಇಲ್ಲ ಅಂತ ಕಂಡ್ ಹುಡುಗಿರಿಂದ ಬಿದ್ದು ಕಾಡಿಸ್ಬೇಡ ಅಂತ ಹೇಳಿ. ಅವ್ರಿಗೆ ಎರಡನೇ ಹೆಂಡತಿ ಆಗೋ ಕರ್ಮ ನನಗಿಲ್ಲ. ಅಪ್ಪ, ಇನ್ನ ನಾವಿಲ್ಲೇ ಇದ್ರೆ ಇವ್ರು ಅವ್ರ ಅಳಿಯಂದ್ರ ಬಗ್ಗೆ ಸಮರ್ಥನೆ ಕೊಡ್ತಾನೆ ಇರ್ತಾರೆ. ನಾವು ಮೊದಲಿಂದ ಜಾಗ ಖಾಲಿ ಮಾಡೋಣ. ಅಕ್ಕ, ಏನಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸ್ನೇಹ, ಇದೇನವೇ, ನಿನ್ನ ನನ್ನ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದೀವಿ. ಈಗ ನೋಡಿದ್ರೆ ನೀನ್ ಮನೆ ಬಿಟ್ಟು ಹೋಯ್ತೀನಿ ಅಂತ ಹೇಳ್ತಿದ್ಯಲ್ಲ. ನಿಮ್ಗಳ ಬುದ್ಧಿ ಎಲ್ಲ ಗೊತ್ತಾದ್ಮೇಲೂ ನಾನು ಇಲ್ಲೇ ಇದ್ರೆ ನನ್ನ ಜೀವನ ಹಾಳಾಗೋಗುತ್ತೆ. ಅಪ್ಪ, ಮೊದಲು ಹೋಗೋಣ, ಬನ್ನಿ ಬನ್ನಿ ಅಪ್ಪ. ಸ್ನೇಹ, ಸ್ನೇಹ. ಏನು ಪುಟ್ಟಮ್ಮಿ, ಈ ಹುಡುಗಿ ಹಿಂಗೆಲ್ಲ ಮಾತಾಡ್ತಾವಳೆ? ಸ್ನೇಹ, ನಿಂಗೂ ಸಿರಿ ಮ್ಯಾಗ ಮನಸ್ಸು ಇರ್ಬೇಕೇನೋ ಅನ್ಕೊಂಡು ನಾವೆಲ್ಲ ಹಿಂಗೆ ಮಾಡ್ಬಿಟ್ಟ ಕಣವಿ. ಇಟ್ಟಕ್ಕೆಲ್ಲ ಮನೆ ಬಿಟ್ಟು ಹೋಯ್ತಾರ? ಅಕ್ಕ ಪ್ಲೀಸ್, ಮನೆ ಬಿಟ್ಟು ಹೋಗ್ಬೇಡ. ನಿನ್ ಮನ್ಸ್ನಾಗೆ ಈ ಮದ್ವೆ ಈ ಟೈಲ್ ಅಂದ್ರೆ ಬ್ಯಾಡ ಕಣವಿ. ಆದ್ರೆ ಮನೆ ಬಿಟ್ಟು ಹೋಯ್ತೀನಿ ಅಂತ ಮಾತ್ರ ಹೇಳ್ಬೇಡ. ಸ್ನೇಹ, ನಿನ್ನ ಸತ್ತಿರೋ ನನ್ನ ಮಗಳ ಸ್ನೇಹ ಅಂತ ತಿಳ್ಕೊಬಿಟ್ಟಿವ್ನಿ. ಇಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ಬೇಡವಿ. ನೀನು ಆದ್ರೆ ನನಗೆ ಶಾನ ಸಂಕಟ ಆಯ್ತದೆ. ನಿನ್ನ ನಾನು ಕಳ್ಸ್ಕೊಡಕ್ಕಿಲ್ಲ. ನೀವೆಲ್ಲರೂ ನಿಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದ್ಮೇಲೆ ನಾನು ನನ್ನ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಇಷ್ಟು ದಿನ ನನಗೂ ನಮ್ಮ ಅಪ್ಪನಿಗೂ ಅನ್ನ ಹಾಕಿದ್ದೀರಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ಅನ್ನ ಹಾಕಿದ್ರ ಹಿಂದೆ ಈ ತರ ಒಂದು ದುರುದ್ದೇಶ ಇತ್ತು ಅಂತ ನೆನೆಸ್ಕೊಂಡ್ರೇನೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ನಾನು ಯಾವತ್ತೂ ನಿಮ್ ಜೊತೆ ಇರೋದಕ್ಕೆ ಇಷ್ಟಪಡಲ್ಲ. ಅಪ್ಪ, ನಡೀರಿ. ಸ್ನೇಹ, ಸ್ನೇಹ, ಸ್ನೇಹ. ಸಮಾಧಾನ ಮಾಡ್ಕೊಳಮ್ಮ, ಅಳಬೇಡ. ಮಾಡೋದೆಲ್ಲ ಮಾಡಿ ಇವಾಗ ಸಮಾಧಾನ ಮಾಡ್ಕೊಂತ ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಪ್ಪ.
ಅಂದರೆ ನೀವು ಹೇಳಿದ್ರಿ ಅಂತ ಇಷ್ಟೆಲ್ಲ ಮಾಡಿದ್ದೀರಿ. ಅನ್ನ ಹಾಕಿದ ಮನೆನ ನಿಷ್ಠೂರ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದೀನಿ. ಎಲ್ಲ ಸರಿ ಹೋಗುತ್ತಲ್ವಾ? ಅಯ್ಯೋ ಇದೆಲ್ಲ ತಾತ್ಕಾಲಿಕ ಆಟೆಯ. ಈಗ ನೀನೇನೋ ಆ ಪುಟ್ಟಕ್ಕನ ಹತ್ರ ದ್ವೇಷ ಕಟ್ಕೊಂಡು ಹೊರಗೆ ಬಂದಿಲ್ಲ ತಾನೆ. ನಿನ್ನ ಮಗಳು ಭವಿಷ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿರೋದು. ಅದರಲ್ಲಿ ಯಾವ ತಪ್ಪು ಇಲ್ಲ. ಈಗ ಆ ಕಂಟಿ ನಿನ್ನ ಮಗಳಿಂದ ದೂರ ಆಗಿ ನಿನ್ನ ಮಗಳಿಗೆ ಬೇರೆ ಮದುವೆ ಆಗಲಿ, ಆಮ್ಯಾಕೆ ನಾನೇ ನಿನ್ನ ಪುಟ್ಟಕ್ಕಂತ ಅವ ಕರ್ಕೊಂಡೋಗಿ ಸಮಯ ಕೇಳಿ ನಿಮ್ಮಿಬ್ರು ಒಂದು ಮಾಡ್ತೀನಿ. ಏನೋ ಅಮ್ಮವ್ರೆ, ನಮ್ಗೆ ಅನ್ನ ಹಾಕಿದವರು ನಮ್ಮನ್ನು ತಪ್ಪು ತಿಳ್ಕೊಂಡೆ ಇದ್ರೆ ಸಾಕು. ಅಣ್ಣ, ನಾನು ಇವನಿ ಅಂತ ಹೇಳಿಲ್ವೇ, ನಾನು ಎಲ್ಲ ಸರಿ ಮಾಡ್ತೀನಿ. ಆಮೇಲೆ ಸ್ನೇಹನ ನೋಡಕ್ಕೆ ಬಂದಿದ್ನಲ್ಲ ಆ ಹುಡುಗ ಸಂಜಯ್, ಅವ್ನಿಗೀಗಲೇ ಫೋನ್ ಮಾಡಿಬಿಟ್ಟು ನಾಳೆ ನಮ್ಮ ಮನೆಗೆ ಬರೋಕ್ಕೆ ಹೇಳು. ಇಲ್ಲೇ ನಮ್ಮ ಮನೆಯಾಗೇನ ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಮಾಡಿಬಿಡುವ. ಸರಿ ಅಮ್ಮ.